ಎಕ್ಸೈಟ್ಮೆಂಟ್ ಒಂದು ಪ್ರಶಸ್ತಿ ತಗೊಳ್ಳೋರಲ್ಲಿ ಕ್ರಿಯೇಟ್ ಆಗುತ್ತೆ, ಇನ್ನೊಂದು ಅವರನ್ನ ಸಪೋರ್ಟ್ ಮಾಡೋರಲ್ಲಿ ಕ್ರಿಯೇಟ್ ಮಾಡೋದು ನಿಮ್ಮ ಕೆಲಸ. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಓಕೆ ಈ ಕಾರ್ಯಕ್ರಮದಲ್ಲಿ ಗೆದ್ದಿರೋರು ಯಾರು, ಶಿವರಾಜ್ ಕುಮಾರ್ ಅಂದ್ರೆ ಮುಗೀತು ಅಷ್ಟೇ. ಅದನ್ನೇ ನಾನು ಶಿವರಾಜ್ ಕುಮಾರ್ ಇಸ್ ವಿನ್ನರ್ ಆಫ್ ದಿಸ್ ಆಕ್ಟಿವಿಟಿ ಅಂತ ಒಂದು ಅನೌನ್ಸ್ ಮಾಡಿದ್ರೆ ನನಗೂ ಎಕ್ಸೈಟ್ ಆಗುತ್ತೆ, ಅವರು ಎಕ್ಸೈಟ್ ಆಗ್ತಾರೆ, ನಿಮಗೆಲ್ಲ ಚಪ್ಪಾಳೆ ಹೊಡಿಬೇಕು ಅಂತ ಮನಸ್ಫೂರ್ತಿಯಾಗಿ ನೀವೇ ಎಕ್ಸೈಟ್ ಆಗ್ತಿರ್ತೀರ. ಓಕೆ, ಆ ಮಾಡ್ಯುಲೇಷನ್ ತರೋದು ಅದು ತುಂಬಾ ಇಂಪಾರ್ಟೆಂಟ್. ಆ ಎಂಥೂಸಿಯಾಸಮ್ ಇದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಕಾರ್ಯಕ್ರಮಕ್ಕೆ ನೀವು ಹೋದಾಗ ನಿಮಗೆ, ಅಥವಾ ನನ್ನ ಅನುಭವನೇ ಹೇಳ್ತೀನಿ, ಕೆಲವೊಂದು ಸಾರಿ ಕಾರ್ಯಕ್ರಮಗಳು ನಮಗೆ ಸರಿಯಾಗಿ 6 ಗಂಟೆಗೆ ಅಂತ ಹೇಳಿರ್ತಾರೆ, ಅಥವಾ ಸಾರಿ ಬೆಳಿಗ್ಗೆ ಒಂದು 11 ಗಂಟೆಗೆ ಬರಬೇಕು ಅಂತ ಹೇಳಿರ್ತಾರೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ನನ್ನ ಕಮಿಟ್ಮೆಂಟ್ ಇಂದಾಗಿ ಓಕೆ ನಾನು 11 ಗಂಟೆಗೆ ರೀಚ್ ಆಗಬೇಕಾದ್ರೆ 10:15 ರೀಚ್ ಆಗಿರ್ತೀನಿ. ದಟ್ ಈಸ್ ಮೈ ಕಮಿಟ್ಮೆಂಟ್, ವೆರಿ ಶೋರ್. ಓಕೆ, ನಾನು ಇಲ್ಲಿವರೆಗೆ ಕಳೆದ 15 ವರ್ಷದಲ್ಲಿ ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಯಾವ ಒಂದು ಕಾರ್ಯಕ್ರಮಕ್ಕೂ ಕೂಡ 1 ನಿಮಿಷ ಕೂಡ ತಡವಾಗಿ ಹೋಗಿಲ್ಲ. ಇದು ನನ್ನ ಕಮಿಟ್ಮೆಂಟ್, ಇದು ನನ್ನ ರೆಕಾರ್ಡ್. ಓಕೆ, ಅದು ಯಾರ ಹತ್ರ ಬೇಕಾದ್ರೆ ನಾನು ಎಲ್ಲಿಂದಲೇ ಬರಲಿ, ಚೆನ್ನೈಯಿಂದ ಬರಲಿ, ಮಂಗಳೂರಿಂದ ಬರಲಿ, ಕೆಲವೊಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಗೊತ್ತಿರ್ಬೋದು, ನಾವು ಸುಳ್ಯದಿಂದ ಮೈಸೂರು ಬಂದು ಅರ್ಲಿ ಮಾರ್ನಿಂಗ್ 4:30 ನಾನು ಕಾರ್ ಡ್ರೈವ್ ಮಾಡಿಕೊಂಡು ಸುಳ್ಯ ಅದೇ ಪಕ್ಕ ಸುಬ್ರಹ್ಮಣ್ಯ, ಅಲ್ಲಿಂದ ಮೈಸೂರಿಗೆ ಬಂದು ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಂದು ಟ್ರೈನ್ ಹಿಡ್ಕೊಂಡು ಕ್ಯಾಶ್ ಮಾಡಿಕೊಂಡು ಬೈ 11 o'clock ಶಾರ್ಪ್, ಈಗ 11:30 ಇವೆಂಟ್ ಅಂದರೆ 11 ಶಾರ್ಪ್ ಐ ವಿಲ್ ಬಿ ದೇರ್ ಆನ್ ದ ಇವೆಂಟ್. ಆ ಒಂದು ಪ್ರೊಸೆಸ್ ಅಲ್ಲಿ ಐ ಮೇ ಮಿಸ್ ಮೈ ಬ್ರೇಕ್ಫಾಸ್ಟ್. ನನಗೆ ತಿಂಡಿ ತಗೊಳ್ಳೋ ಸಮಯ ಸಿಗದೇ ಇರ್ಬೋದು. ಅವಾಗ ಏನು ಮಾಡುತ್ತೆ, ಒಂದು 10 ನಿಮಿಷ ಮಾತಾಡ್ಬೋದು, 15 ನಿಮಿಷ ಮಾತಾಡ್ಬೋದು, ಅರ್ಧ ಗಂಟೆ ಮಾತಾಡ್ಬೋದು. ಆಮೇಲೆ ಏನಾಗುತ್ತೆ, ನಿಮ್ಮ ಎನರ್ಜಿ ಆಟೋಮೆಟಿಕ್ ಆಗಿ ಡೌನ್ ಆಗ್ತದೆ, ಡೌನ್ ಆಗುತ್ತೆ ಫಿಸಿಕಲಿ. ಆದರೆ ಮೆಂಟಲಿ ನಿಮ್ಮ ಎನರ್ಜಿ ಯಾವುದೇ ಕಾರಣಕ್ಕೂ ಡೌನ್ ಆಗಬಾರದು. ಅದು ನಿಮ್ಮ ಕಮಿಟ್ಮೆಂಟ್. ಓಕೆ, ಓನ್ಲಿ ದೆನ್ ಯು ವಿಲ್ ಬಿ ಏಬಲ್ ಟು ಬ್ರಿಂಗ್ ದ ಲೈವ್ಲಿಹುಡ್ ಆಫ್ ದಟ್ ಇವೆಂಟ್. ಅಂದರೆ ಅದರಲ್ಲಿ ಉತ್ಸಾಹ ಏನಿದೆ, ಆ ಕಾರ್ಯಕ್ರಮದ ಉತ್ಸಾಹ, ಎಂಥೂಸಿಯಾಸಮ್ ಏನಿದೆ, ಅದನ್ನ ನೀವು ಕಂಟಿನ್ಯೂ ಮಾಡಬೇಕಂದ್ರೆ ನೀವು ಆ ಎನರ್ಜಿನ ಕ್ಯಾರಿ ಮಾಡಲೇಬೇಕಾಗುತ್ತೆ. ಓಕೆ, ಆ ಥರ ಕಮಿಟ್ಮೆಂಟ್ ನಿಮ್ಮಲ್ಲಿ ಇದ್ರೆ ಮಾತ್ರ ಯು ವಿಲ್ ಬಿ ಏಬಲ್ ಟು ಬಿಕಮ್ ಅ ಗುಡ್ ಎಮ್ಸಿ. ಇಲ್ಲಾಂದ್ರೆ ಏನಾಗುತ್ತೆ, ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಹೈ ಪಿಚ್, ಹೋಗ್ತಾ ಹೋಗ್ತಾ ಲೋ, ಜನರಿಂದ ಬರೋ ಕಮೆಂಟ್ ಅಥವಾ ಫೀಡ್ಬ್ಯಾಕ್ ಯಾವ ಥರ ಇರುತ್ತೆ, ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು, ಹೋಗ್ತಾ ಹೋಗ್ತಾ ತುಂಬಾ ಲೋ ಆಗ್ತದೆ. ಯಾಕೆ ಬರುತ್ತೆ, ಇದೇ ರೀಸನ್. ನೀವು ನಿಮ್ಮ ಎಂಥೂಸಿಯಾಸಮ್, ನಿಮ್ಮ ಎನರ್ಜಿನ ನೀವು ಕ್ಯಾರಿ ಮಾಡಕ್ ಆಗಿಲ್ಲ ಅಂದ್ರೆ ಕಾರ್ಯಕ್ರಮ ಅದೇ ತರ ಈಗ ಟಾಪ್ ಅಲ್ಲಿ ಇದ್ದಿದ್ದು ಹಾಗೆ ನಿಧಾನಕ್ಕೆ ಫ್ಲಾಟ್ ಆಗೂ ಹೋಗಲ್ಲ, ಫುಲ್ ಡೌನ್ ಆಗುತ್ತೆ. ಹೆಂಗಿರ್ಬೇಕು ಪ್ರೋಗ್ರಾಮ್ ಅಂದ್ರೆ, ಒಂದು ಸಾರಿ ಆ ಎನರ್ಜಿ ಶುರು ಆಯ್ತು ಅಂದ್ರೆ ಐದರ್ ಇಟ್ ಕ್ಯಾನ್ ಗೋ ಅಪ್, ಲಿಟಲ್ ಔಟ್, ಅಗೇನ್ ಗೋ ಅಪ್. ಆ ಫ್ರೀಕ್ವೆನ್ಸಿನ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ದಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ IMC. ಓಕೆ, ಅದೇ ಥರ ಯಾರೋ ಒಬ್ರು ಅವಾಗಲೇ ಹೇಳಿದ್ರು ನನಗೆ, ಅದನ್ನ ಐ ವಾಂಟ್ ಟು ಸ್ಟ್ರೆಸ್, ನಿಮ್ಮ ಕೆಲಸ ನಿರೂಪಣೆ ಮಾಡೋದು ಮಾತ್ರ. ಓಕೆ, ಅಲ್ಲಿ ನೀವು ನಿರೂಪಣೆ ಮಾಡಬೇಕಾಗಿರೋದು ಕಾರ್ಯಕ್ರಮ, ವಿಷಯಗಳನ್ನ, ಯಾವುದೇ ಒಬ್ಬ ವ್ಯಕ್ತಿನ ಅಲ್ಲ. ಸ್ಟೇಜ್ ಮೇಲೆ ನಿಮ್ಮ ಎನಿಮಿ ಬಂದಿರಬಹುದು, ಏನ್ ಮಾಡ್ತೀರಾ, ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಯಾರೇ ಆಗಿದ್ರು ನೀವಲ್ಲಿ ನಿಮ್ಮ ಕೆಲಸ ಅಷ್ಟೇ ಮಾಡಕ್ ಬಂದಿರೋದು. ಓಕೆ, ಅಲ್ಲಿ ನಿಮ್ಮ ಎನಿಮಿ ಆಗಿರ್ಬೋದು, ದೋಸ್ತ ಇರ್ಬೋದು, ಅಥವಾ ಕಾರ್ಯಕ್ರಮನ ಪ್ರಾಯೋಜನೆ ಮಾಡಿರ್ಬೋದು, ಅಥವಾ ಲೋಕಲ್ MLA ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳೇ ಇರ್ಬೋದು, ಯಾರೇ ಇದ್ರು ನಿಮ್ಮ ಲಿಮಿಟ್ ಏನಿದೆ ಅದನ್ನ ತಿಳ್ಕೊಂಡು ನಾವು ಮಾತಾಡಬೇಕು. ಯಾರನ್ನು ಅತಿಯಾಗಿ ಹೊಗಳೋದು ಅಥವಾ ತೆಗಳೋದು, ಅಂದರೆ ನಿರೂಪಕನ ಕೆಲಸ ಏನಿದೆ ಅಷ್ಟು ಮಾತ್ರ ನಾವು ಮಾಡಬೇಕು. ಅದನ್ನ ಬಿಟ್ಟು ನಾವು ಹೊರಗಡೆ ಹೋಗೋದು ತಪ್ಪಾಗತ್ತೆ.
ಯಾಕೆಂತಂದ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿ ಆದಷ್ಟು ನಾವು ಮಾಡಬೇಕಾದ್ರೆ ನಾವು ಭಾಷಣ ಮಾಡಕ್ ಬಂದಿರೋದು ಅಲ್ಲ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಮೇಡಮ್ ಹೇಳಿದ್ದು ಯಾಕಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಇವತ್ತಿಗೆ ಈಗ ನಾನು ಸಂಪನ್ಮೂಲ ವ್ಯಕ್ತಿ ಅಂತ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ವಿಶ್ವ, ಕರೆಕ್ಟ್. ಅದೇ ತರ ನಾನು ಈಗ ನೀವೆಲ್ಲ ಪರಕಾಯ ಪ್ರವೇಶ ಮಾಡಿರೋದ್ರಿಂದ ನೀವು ಯಾರನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತೀರೋ ಅಥವಾ ಆ ಕಾರ್ಯಕ್ರಮ ಏನು ವಿಷಯ ಅನ್ನೋದು ಹೈಲೈಟ್ ಆಗ್ಬೇಕಾಗಿರುತ್ತೆ. ಅಲ್ಲಿ ಹೈಲೈಟ್ ಆಗ್ಬೇಕಾಗಿರೋದು ನಾನಲ್ಲ, MC ಅಲ್ಲ, ಕಾರ್ಯಕ್ರಮ ಹೈಲೈಟ್ ಆಗಬೇಕು. ನಿಮ್ಮ ಕೆಲಸ ಏನಿದೆ, 1 ನಿಮಿಷ ಅನೌನ್ಸ್ ಮಾಡಬೇಕು ಅಥವಾ 2 ನಿಮಿಷ ಅನೌನ್ಸ್, 5 ನಿಮಿಷ 10 ನಿಮಿಷ ಕಾರ್ಯಕ್ರಮನ ಅವ್ರಿಗೆ ಬಿಟ್ಕೊಡ್ಬೇಕು. ಯಾವುದೇ ಒಂದು ಸಮಯದಲ್ಲಿ ಓಕೆ ಸ್ವಲ್ಪ ಎನರ್ಜಿ ಲೋ ಆಗ್ತಾ ಇದೆ ಅಂದಾಗ ಯು ಹ್ಯಾವ್ ಆಲ್ ರೈಟ್ಸ್ ಟು ಬ್ರಿಂಗ್ ದ ಎನರ್ಜಿ ಬ್ಯಾಕ್. ಓಕೆ, ನಾವು ಎಷ್ಟೊಂದು ಸ್ಕೂಲ್ ಇವೆಂಟ್ಸ್ಗೆಲ್ಲ ಹೋಗ್ತೀನಿ, ಅಲ್ಲಿ MC ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಯೂರೋ ಕಿಡ್ಸ್ ಮೈಸೂರ್ದು ರೀಸೆಂಟಾಗಿ ಒಂದು ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಮಾಡಿದೆ. ಓಕೆ, ಕಲಾಮಂದಿರ ಗೊತ್ತಿರ್ಬೋದು ನಿಮಗೆ, ಮೈಸೂರು ಕಲಾಮಂದಿರದಲ್ಲಿ ನಡೀತು. ಆಲ್ಮೋಸ್ಟ್ ದೊಡ್ಡ ವೇದಿಕೆ. ಓಕೆ, 5 ಗಂಟೆಗೆ ಬರಬೇಕು. ನಮ್ಮಲ್ಲಿ IST ಅಂತೀವಿ. ಏನದು IST ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಆದರೆ ನಮ್ಮ ಭಾರತೀಯರಿಗೆಲ್ಲ ಅದನ್ನ IST-ನ ಹಂಗೆ ಇಟ್ಕೊಂಡಿದ್ದೀವಿ, ಆದರೆ ಅದನ್ನ ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಅಂತ ಮಾಡ್ಕೊಂಡಿದ್ದೀವಿ. ಏನಂಗಂದ್ರೆ ಯಾವುದೇ ಕಾರಣಕ್ಕೂ 11:15 ಅಂದ್ರೆ ನಾವು 11:15ಕ್ಕೆ ಬರಲ್ಲ. ಅಲ್ವಾ ಸರ್? ಎಲ್ಲಾದ್ರು ಸಂಜಯ್ ಅವರು, ಸಂಜಯ್ ಸರ್, ಹಾ ಓಕೆ, ಅಲ್ಲ ಕೇಳ್ತಾರೆ ಸರ್. ಓಕೆ, ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮಕ್ಕಳ ಕಾರ್ಯಕ್ರಮ ನಡೀತಾ ಇರೋದು, ಆದ್ರೂ ನಾನು ನನ್ನ ಮಗುವನ್ನ ಆನ್ ಟೈಮ್ ಕರ್ಕೊಂಡ್ ಬರಲ್ಲ. ಓಕೆ, 5 ಗಂಟೆ ಕಾರ್ಯಕ್ರಮ ಇತ್ತು, 5:15 ಬಂದ್ರು, 5:15ಕ್ಕೆ ಹಂಗೋ ಹಿಂಗೋ ಕಾರ್ಯಕ್ರಮ ಶುರುವಾಯಿತು. 6:15 ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ. ನನಗೆ ಯಾಕೋ ಅನ್ನಿಸ್ತು ಜನರ ಎನರ್ಜಿ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ನಡೀತಾ ಇರೋದು ತುಂಬಾ ಚಿಕ್ಕ ಮಕ್ಕಳ ಕಾರ್ಯಕ್ರಮ. ಯಾರಲ್ಲಿರೋದು ಕಾನ್ವೆಂಟ್ LKG UKG ಮಕ್ಕಳು ಎಷ್ಟಿರ್ತಾರೆ, ಚಿಕ್ಕ ಮಕ್ಕಳು 3 ನಿಮಿಷ ಡ್ಯಾನ್ಸ್ ಮಾಡ್ತಾರೆ, 4 ನಿಮಿಷ ಡ್ಯಾನ್ಸ್ ಮಾಡ್ತಾರೆ. ಮಕ್ಕಳನ್ನ ಕರ್ಕೊಂಬರಕ್ಕೆ ಎಷ್ಟು ಕಷ್ಟನೋ ಪುನಃ ಕಳ್ಸಕ್ಕೆ ಅಷ್ಟೇ ಕಷ್ಟ. ಅವ್ರನ್ನ ಫೋಟೋಗೆ ನಿಲ್ಸಕ್ಕಾಗಲ್ಲ. ಇದೆಲ್ಲ ಆದಾಗ, ಡಿಸ್ಟ್ರಾಕ್ಷನ್ ಆದಾಗ ನಮಗೆ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ. ಅಲ್ವಾ ದರ್ಶನ್ ಸರ್? ಸ್ಟೇಜ್ ಮೇಲೆ ಡಿಸ್ಟ್ರಾಕ್ಷನ್ ಆದಾಗ ನಮ್ಮ ಕಾನ್ಸಂಟ್ರೇಷನ್ 1 ರೋ ಹಿಂದೆ ಹೋಗುತ್ತೆ. ನೀವು ಲೇಟ್ ಮಾಡೋಣ. ಓಕೆ.